ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ ಕಲಬುರಗಿ ಜಿಲ್ಲಾಡಳಿತ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರ ಷರತ್ತುಬದ್ಧ ಅನುಮತಿ ನೀಡಿದ ಕಲಬುರಗಿಯ ಜಿಲ್ಲಾಡಳಿತ. ಆರ್ಎಸ್ಎಸ್ ಪಥಸಂಚಲನ ಜಿಲ್ಲಾಡಳಿತ ಗ್ರೀನ್ ಸಿಗ್ನಲ್ ನೀಡಿದೆ. ಪಥಸಂಚಲನಕ್ಕೆ 300 ಕಾರ್ಯಕರ್ತರ ಪಥಸಂಚಲನಕ್ಕೆ ಸರ್ಕಾರ ಅನುಮತಿ ನೀಡಿದೆ. ಷರತ್ತುಬದ್ಧ ಅನುಮತಿ ನೀಡಿದೆ ಕಲಬುರಗಿಯ ಜಿಲ್ಲಾಡಳಿತ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ, ಅದರಲ್ಲೂ ಕೂಡ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಎನ್ನುವಂತಾಗಿತ್ತು. ಪಥಸಂಚಲನಕ್ಕೆ ಸುಮಾರು ದಿನಗಳಿಂದ ಕೂಡ ಒಂದು ಪರ್ಮಿಷನ್ ಅನುಮತಿ ಕೇಳಿ ಅರ್ಜಿಯ ವಿಚಾರಣೆ ಕೂಡ ನಡೆದಿತ್ತು. ಆದರೆ ಇದೀಗ ಕೊನೆಗೂ ಕೂಡ ಜಿಲ್ಲಾಡಳಿತ ಅನುಮತಿಯನ್ನ ನೀಡಿರುವಂಥದ್ದು, ಅವಕಾಶವನ್ನ ನೀಡಿರುವಂಥದ್ದು. ಆದರೆ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಕೇವಲ 300 ಕಾರ್ಯಕರ್ತರು, ಅಂದರೆ ಸಂಘಟನೆಯ ಕಾರ್ಯಕರ್ತರು ಮಾತ್ರ ಭಾಗಿಯಾಗಬೇಕಾಗಿದೆ. ಈ ಪಥಸಂಚಲನಕ್ಕೆ ಸರ್ಕಾರ ಅನುಮತಿಯನ್ನ ಕೂಡ ನೀಡಿದೆ. ಆದರೆ ಕಂಡೀಷನ್ಸ್ ಅಪ್ಲೈ, ಅಂದರೆ ಷರತ್ತುಬದ್ಧ ಅನುಮತಿಯನ್ನ ಕೂಡ ನೀಡಿರುವಂಥದ್ದು ಕಲಬುರಗಿಯ ಜಿಲ್ಲಾಡಳಿತ. ಕೊನೆಗೂ ಕೂಡ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ ಕಲಬುರಗಿಯ ಜಿಲ್ಲಾಡಳಿತ. ನವೆಂಬರ್ 16ಕ್ಕೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. 300 ಗಣವೇಷಧಾರಿಗಳು, ಬ್ಯಾಂಡ್ ವಾದಕರಿಗೆ ಅವಕಾಶವನ್ನ ನೀಡಲಾಗಿರುವಂಥದ್ದು. 50 ಜನ ಬ್ಯಾಂಡ್ ವಾದಕರಿಗೆ ಜಿಲ್ಲಾಡಳಿತ ಅವಕಾಶವನ್ನ ನೀಡಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 5:45ರವರೆಗೆ ಪಥಸಂಚಲನ ನಡೆಯಲಿದೆ. ಷರತ್ತು ವಿಧಿಸಿ ಚಿತ್ತಾಪುರ ಪಥಸಂಚಲನಕ್ಕೆ ಅವಕಾಶವನ್ನ ಕೂಡ ನೀಡಲಾಗಿರುವಂಥದ್ದು. ಅವಕಾಶ ಸಿಕ್ಕಿದೆ, ಆದರೆ ಕೆಲವೊಂದು ಕಂಡೀಷನ್ಸ್ ಕೂಡ ಅಪ್ಲೈ ಆಗಿರುವಂಥದ್ದು. ಹಾಗಾದರೆ ಕಂಡೀಷನ್ಸ್ ಏನು ನೋಡಿ, 300 ಜನ ಸಂಘಟನೆಯ ಕಾರ್ಯಕರ್ತರು ಮಾತ್ರ ಇಲ್ಲಿ ಭಾಗಿಯಾಗಬೇಕು. ಅಂದರೆ 300 ಗಣವೇಷಧಾರಿಗಳು, ಹಾಗೆ ಅದರ ಜೊತೆಗೆ ಬ್ಯಾಂಡ್ ವಾದಕರು ಎಲ್ಲರೂ ಸೇರಿ 300 ಜನ ಇರಬೇಕು ಅಂತ ಅನುಮತಿಯನ್ನು ನೀಡಲಾಗಿರುವಂಥದ್ದು, ಅಂದರೆ ಕಂಡೀಷನ್ ಹಾಕಿರುವಂಥದ್ದು. ಅದರ ಜೊತೆಗೆ ನೋಡಿ, 50 ಜನ ಬ್ಯಾಂಡ್ ವಾದಕರಿಗೆ ಜಿಲ್ಲಾಡಳಿತ ಅವಕಾಶವನ್ನು ಕೂಡ ನೀಡಿದೆ. ಹಾಗೆ ಮಧ್ಯಾಹ್ನ 3:30 ಸಂಜೆ 5:45 ಮಾತ್ರ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಲಾಗಿರುವಂಥದ್ದು. ಈ ಎರಡೂ ಕಂಡೀಷನ್ಸ್ ಅಪ್ಲೈ ಮಾಡಿ ಇದೀಗ ಚಿತ್ತಾಪುರ ಪಥಸಂಚಲನಕ್ಕೆ ಕಲಬುರಗಿಯ ಜಿಲ್ಲಾಡಳಿತ ಅವಕಾಶವನ್ನ ನೀಡಿದೆ. ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ.